ಆದಿತ್ಯ AD ಬ್ಲಾಗ್ಸ್ ಅಲ್ವಾ? ಇವತ್ತು ನಿನ್ನ ಬಂಡವಾಳ ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಟಿಕೆಟ್ ಸಿಕ್ಕಿದೆ, ಒಳಗೆ ಹೋಗ್ತಾ ಇದ್ದೀವಿ, ಹೋಗ್ಬೇಕಷ್ಟೇ ಇನ್ನು. ನಿಮ್ಮ ಟಿಕೆಟ್ಸ್ ನಿಮ್ಮ ಕೈಯಲ್ಲಿರಬೇಕು. ಗೊತ್ತಿಲ್ಲ ಇವನ್ ಹೇಗೆ ಅಂತ ಹೇಳ್ಬಿಟ್ಟು. ಎಲ್ಲೋಗಿದೆ? ಬಿಡಿಸಿ ಸಂಸಾರ ಉಳಿಸಿ. ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು, ಗಂಡ್ಮಕ್ಳ ತವರು. ಗೆಳೆಯ ನೀನ್ ಚೆನ್ನಾಗಿರ್ಬೇಕು, ತಿನ್ನು. ಇದನ್ನ ಹಾಕಿದ್ರೆ ಮಾತ್ರ ರಿಪೋರ್ಟ್ ಮಾಡ್ತೀನಿ ಚಾನಲ್ನ, ರಿಪೋರ್ಟ್ ಪಕ್ಕಾ ಮಾಡ್ತೀನಿ ಚಾನಲ್ನ. ಸೊ ಹಾಯ್ ಹಲೋ ಗಾಯ್ಸ್, ನಾನು ನಿಮ್ಮ NS ವ್ಲಾಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಮೈಸೂರಲ್ಲಿ ಏರ್ ಶೋ ಇದೆ ಅಂತೆ. ಸೊ ಹಾಗೆ ನನ್ನ ಜೊತೆ ಆದಿತ್ಯನೂ ಇದ್ದಾನೆ. ನಾನು ಹೇಳ್ತಾ ಇದ್ದೆ ಅಲ್ವಾ ತುಂಬ ದಿನ ಆದಿತ್ಯನ ಎಕ್ಸ್ಪೋಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಇವತ್ತು ನೋಡಿ, AD ಬ್ಲಾಗ್ಸ್ ಅಲ್ವಾ? ಇವತ್ತು ನಿನ್ನ ಬಂಡವಾಳ ಗೊತ್ತಾಗುತ್ತೆ ಎಲ್ಲರಿಗೂ. ಬಂಡವಾಳ ಗೊತ್ತಾಗುತ್ತೆ ಎಲ್ಲರಿಗೂ. ಇದೋ ವಿಷಯ. ಅಯ್ಯಯ್ಯೋ, ಬುಡ್ಬುಡಿಕೆ ಅವ್ನು ಇಟ್ನಲ್ಲಪ್ಪ ಬಗ್ನಿಗೂಟ. ನೋಡಲ್ಲಿ ಎಲ್ಲ ಕಡೆ ಟ್ರಾಫಿಕ್ ಆಗಿದೆ, ಹೋಗೋಕ್ಕಾಗ್ತಿಲ್ಲ. ನಾವು ಪುನಃ U-ಟರ್ನ್ ಹೊಡ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಿಲ್ಸೋಕ್ಕೆ ಗಾಡಿ ಪಾರ್ಕಿಂಗ್ ಇಲ್ಲ, ಅಲ್ಲೆಲ್ಲೂ ನಿಲ್ಸೋಕ್ಕೂ ಇಲ್ಲಿ ಗೊತ್ತಾಗಲ್ಲ. ಸ್ಕ್ಯಾಮ್ ಅಂದ್ಕೊಡಿ, ಏರಿಯಾನೇ ಸ್ಕ್ಯಾಮು. ಯಾಕೆ ಬೇಕು? ಎಷ್ಟೇ ಜನ ಇದ್ದರೂ ಬಾಡಿ ಪಾರ್ಟ್ಸ್ ಇರಲ್ಲ ಗಾಡಿದು. ಆಯ್ತು, ಆಮೇಲೆ ಗೊತ್ತಲ್ವಾ ಟ್ರಯಂಪು. ಸೊ ಅದೇ ಊಟಕ್ಕೆಲ್ಲಿ? ಊಟಕ್ಕೆ ಹೊರಗೆಲ್ಲಿ ಸಿಗ್ಲಿಲ್ಲ, ಅದಕ್ಕೆ ಮಾಲಿಗೆ ಕರ್ಕೊಂಡು ಹೋಗ್ತೀವಿ. ಓಕೆ ಬಾಬು. ಈಗ ನೆಕ್ಸಸ್ ಮಾಲಿಗೆ ಬಂದಿದ್ದೀನಿ ಆದಿತ್ಯನ ಜೊತೆ. ನೋಡ್ಬೋದು, ಬಿಕಾಸ್ ಹೊಟ್ಟೆ ಹಸಿತಿದೆ. ಹೊರಗಂತೂ ಏನು ಸಿಗ್ತಿಲ್ಲ. ಇಲ್ಲೇ ಏನೋ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅವನಿಗೇನೋ ಬೇಕೇ ಬೇಕಂತೆ, ಫುಲ್ ಹೊಟ್ಟೆ ಹಸಿತಿದೆ ಅಂತೆ ಅವನಿಗೂ. ಆಯ್ತು, ಆಬ್ವಿಯಸ್ಲಿ ನನಗೂ ಹೊಟ್ಟೆ ಹಸಿತಿದೆ. ಬನ್ನಿ ಹೋಗೋಣ. ಅವನು ಬ್ಲಾಗ್ ಮಾಡ್ತಾ ಇದ್ದಾನೆ, ನೋಡ್ಬೋದು. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಎಕ್ಸ್ಪೋಸಿಂಗ್ ಆದಿತ್ಯ. ಇವತ್ತು ನೀನು ಏನು ಅಂತ ಗೊತ್ತಾಗುತ್ತೆ ವಿಡಿಯೋದಲ್ಲಿ. ನಮಸ್ತೆ. ಸೊ ಇಲ್ಲೂ ಕೂಡ ಫುಲ್ ರಶ್ ಇದೆ, ನೋಡ್ಬೋದು. ಆದಿತ್ಯ, ಏನು ತಿನ್ನಕ್ಕೆ ಹೋಗ್ತಿದ್ಯಾ? ಗೊತ್ತಿಲ್ಲ, ನೋಡೋಣ. ಏನಾದ್ರು ಹೊಸದಾಗಿ ಏನಾದರೂ ಬಂದಿದೆ. ಓಕೆ ಬಾಗ. ಯಾವ್ದಕ್ಕೆ ಹೋಗೋಣ? ಮ್ಯಾಕ್ಡಾನಲ್ಸ್ ಅಥವಾ ಅಲ್ಲಿ KFCಗ? ಹೊಸದಾಗಿ ಏನಾದ್ರು ಟ್ರೈ ಮಾಡಬೇಕು. ಅದೇ ತಿಂತಾ ಇದ್ರೆ ಹೊಟ್ಟೆಗೂ ಬೇಜಾರಾಗುತ್ತೆ. ಹೌದಾ, ಸರಿ ಬಾ. ಆದಿತ್ಯ, ಏನು ಊಟ? ಏನು ಕೊಡಿಸ್ತಾ ಇದೆಯಾ? ನೂಡಲ್ಸ್ ತಿಂಬ ಅಂತಿದ್ದೀನಿ.
ಓಕೆ ಬಿಡು. ಹೇಗಿದೆ? ಪುದೀನ ಇದು ವೆಜ್ ಫ್ರೈಡ್ ರೈಸು, ಅದು ಎಗ್ಗು. ಆದಿತ್ಯ ಟೇಸ್ಟ್ ಮಾಡಿ ನೋಡು ಹೇಗಿದೆ ಅಂತ ಹೇಳ್ಬಿಟ್ಟು. ನನ್ನ ಮನೇಲಿ ನಾನು ಇದನ್ನು ಚೆನ್ನಾಗಿ ಮಾಡ್ತೀನಿ. ಕುಕ್ಕ ನೀನು ಉಪ್ಪು ಮಾಡ್ತೀನಿ. ಏನೆಲ್ಲ ಮಾಡ್ತೀಯಾ? ಅದ್ರಲ್ಲಿ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಸ್. ಆಯ್ತು ಬಾ, ಸರಿ ಬೇಗ ಬೇಗ ತಿನ್ನುವ ಬಾ. ಸೊ ಹೋಗ್ತಾ ಇದ್ದೀನಿ, ನೀವು ನೋಡ್ಬೋದು ಎಷ್ಟು ರಶ್ ಇದೆ, ಜನ ಕೂಡ ಹಾಗೆ ಇದ್ದಾರೆ. ಆಗಲ್ಲ ಕಣ್ರಿ, ಈ ರಶ್ಶಿಗೆಲ್ಲ ಬರಬೇಕಾ ಅಂತ ಅನಿಸ್ತಾ ಇತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಟಿಕೆಟ್ ಎಲ್ಲ ತೊಗೊಂಡಾಗಿದೆ, ಹೋಗಲೇಬೇಕೀಗ. ಆದಿತ್ಯ ನೋಡಿ ನಮ್ಮ ಜೊತೆ ಇರೋದೇ ಇಲ್ಲ, ಅವನು ಹೋಗ್ತಾ ಇರ್ತಾನೆ ಅಷ್ಟೇ. ಸೊ ಟಿಕೆಟ್ ಸಿಕ್ಕಿದೆ, ಒಳಗೆ ಹೋಗ್ತಾ ಇದ್ದೀವಿ, ಹೋಗ್ಬೇಕಷ್ಟೇ ಇನ್ನು. ನಿಮ್ಮ ಟಿಕೆಟ್ಸ್ ನಿಮ್ಮ ಕೈಯಲ್ಲಿ ಇರಬೇಕು. ಗ್ರೌಂಡಿಗೆ ಬಂದಿದ್ದೀವಿ, ಈಗ ಒಳಗೆ ಹೋಗ್ಬೇಕು. ರಶ್ ಇದೆ ತುಂಬ. ಆದಿತ್ಯ ಅಲ್ಲೇ ಸಿಕ್ಕಾಕೋಗ್ಬಿಟ್ಟಿದ್ದಾನೆ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಬಟ್ ನೀವು ಇಲ್ಲಿ ಕ್ರೌಡ್ ನೋಡ್ಬೋದು. ಫಸ್ಟೇ ಬಂದಿದ್ದೀನಿ. ಕ್ರೌಡ್ ಅಂತೂ ತುಂಬ ಹೆವಿ ಇದೆ, ಎಲ್ಲಿ ಕೂತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನೋಡ್ಬೋದು ಸಾವಿರ ಜನ ಬಂದಿದ್ದಾರೆ ಇಲ್ಲಿ ನೋಡಿ. ಬೇಟೆಗಾರರ ಬೇಟೆಯಾಡೋ ರಣಬೇಟೆಗಾರ ಬಂದ. ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಕಿರ್ಚ್ತಾ ಇದ್ದಾರೆ, ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಅದು. ನೋಡಲಿ ನೋಡಲಿ ನೋಡಲಿ. ಮುಗೀತಾ? ಏನು ಮುಗೀತು? ಎಷ್ಟಿತ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಏನು ಚೆನ್ನಾಗಿತ್ತು? ಬಟ್ ನೀನು ಅದನ್ನ ನೋಡ್ತಾ ಇರಲಿಲ್ಲ. ಮತ್ತೆ ನನಗೆ ಗೊತ್ತು ಏನು ನೋಡ್ತಾ ಇದ್ದೆ ಅಂತ. ಆಯ್ತು. ಸೊ ಕಮ್ಮಿ ಟೈಮಲ್ಲಿ ತುಂಬ ಚೆನ್ನಾಗಿತ್ತು ನೋಡಿದ್ದು, ಅಷ್ಟು ಚೆನ್ನಾಗಿ ಮಾಡಿದರು. ಬಟ್ ಇನ್ನೂ ಸ್ವಲ್ಪ ಹೊತ್ತು ಬೇಕಿತ್ತು, ಎಂಟರ್ಟೈನ್ಮೆಂಟ್ ಆಗಬೇಕಿತ್ತು, ಆಗಿಲ್ಲ. ಇಟ್ಸ್ ಓಕೆ. ಬಟ್ ನಿಮಗೆ ನಾನು ಲೈಟಿಂಗ್ಸ್ ಎಲ್ಲ ತೋರಿಸ್ಬೇಕು ಅಂತ ಇದ್ದೆ ಅಲ್ವಾ, ಅದು ತೋರಿಸ್ತೀನಿ ಬನ್ನಿ, ಹೊರಡುವ. ಆಲ್ರೆಡಿ ಇಲ್ಲಿ ನೋಡಿ ಜನ ಎಲ್ಲ ಯಾರು ಕಾಣ್ತಾನೆ ಇಲ್ಲ, ಎಲ್ಲ ಖಾಲಿ ಖಾಲಿ ಖಾಲಿ. ಬನ್ನಿ ಹೋಗೋಣ. ಫುಲ್ ರಶ್ ಇದೆ, ಬಟ್ ಇಲ್ಲಿ ಆದಿ ಮಾತಾಡಿಕೊಂಡು ಆರಾಮ್ಸೆ ಹೋಗ್ತಾ ಇದ್ದಾನೆ. ಇಷ್ಟೇ ಜೀವನ. ಸ್ನೇಹಿತ ಇದ್ದಾನೆ ಇದಿಲ್ಲ. ಇಟ್ಸ್ ಓಕೆ. ಏನೋ ಮಾಡಿದೆ ನಾನು.
ಬೇರೆ ಕಡೆ ಹೋಗೋಣ ಅಂತ ಇದ್ದೀವಿ ಇಬ್ರು. ಆದಿತ್ಯ ಎಲ್ಲೋಗೋದು? ನೀನು ಎಲ್ಲಿ ಕರ್ಕೊಂಡು ಹೋಗ್ತಾ ಅಲ್ಲ ಬರ್ತೀನಿ. ನಿನ್ನ ಜೊತೆ ಇದ್ಲಲ್ಲ ಅವಳೆಲ್ಲಿ? ನನ್ನ ಜೊತೆ ಯಾರಿದ್ರು? ಯಾರೋ ಇದ್ರು. ಸ್ವಲ್ಪ ಹೊತ್ತು ಮುಂಚೆ ತುಂಬ ಇದ್ಲು. ನನಗೆ ಗೊತ್ತಿಲ್ಲ ಯಾರ್ಯಾರು ಅಂತ. ಅದು ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಕಲಿ ಹಿಡಿಯುತ್ತೆ. ಹಂಗೆ ಮಾತಾಡ್ಸ್ರು. ಅದೇ ತೊದ್ಲು ಬರುತ್ತೆ. ಯೂಟ್ಯೂಬ್ ನೋಡ್ತೀನಿ. ಆ್ಯಕ್ಚುಲಿ ಆಯ್ತು ಬಿಡಿ, ಹೀಗೆ ತೊದ್ಲು ಬರುತ್ತೆ ಬಿಡಿ. ಇಟ್ಸ್ ಓಕೆ. ಬನ್ನಿ ಕಾಫಿ ಕುಡಿಯೋಕೆ ಹೋಗೋಣ ಅಥವಾ ನಿನ್ನ ಕಬ್ನಲ್ವಾ? ಓಕೆ ಕಬ್ನಲ್ಲಿ ಕುಡಿಯೋಣ. ಕಬ್ನಲ್ಲಿ ಕುಡಿಯೋಕೆ ಹೋಗೋಣ. 1 hour later. ಸೊ ಈಗ ಟೌನ್ ಎಲ್ಲ ಲೈಟಿಂಗ್ಸ್ ಎಲ್ಲ ಹೇಗಿದೆ ಅಂತ ನೋಡ್ಕೊಬರೋಣ ಬನ್ನಿ. ನನ್ನ ಜೊತೆ ಈಗ ಪವನ್ ಮತ್ತು ರಕ್ಷಿತಾ ಕೂಡ ಬಂದಿದ್ದಾರೆ. ಹೋಗೋಣ ಬನ್ನಿ. ಬಿಟ್ಟು ಹೋದ್ರು ನಾನು ಕೊನೆವರೆಗೂ ಇರ್ತೀನಿ. ಯಾಕೆ ನಾನು ಗೆಳೆತನ ಮಾಡ್ತಿರೋದು, ಬೇರೆ ಯಾವುದಲ್ಲ. ನಂದೊಂದು ಚಿಕ್ಕದಾಗಿ ಒಂದು ಫ್ರೆಂಡ್ಸ್ ಗ್ರೂಪ್ ಇದೆ, ಸಾಕಷ್ಟೇ. ನನಗೆ ಒಂದು 7-8 ಜನ ಇದ್ದೀವಿ ಅಷ್ಟೇ, ಸಾಕು. ಈಗಂತೂ ನಾವು ತುಂಬ ಹ್ಯಾಪಿಯಾಗಿದ್ದೀವಿ. ಇದಂತೂ ಈಗಿಂದಲ್ಲ, ತುಂಬ ಹಳೆ ಫ್ರೆಂಡ್ಶಿಪ್ಪು ಎಲ್ಲರದು. ಹೀಗೆ ಹ್ಯಾಪಿಯಾಗಿರ್ತೀವಿ. ಅವರು ನನ್ನ ಜೊತೆ ಇದ್ದೇ ಇರ್ತಾರೆ. ಜೀವ ಕೊಡ್ತೀನಿ ನಾನು, ಜೀವಕ್ಕಿಂತ ಜಾಸ್ತಿ ನೀನು. ಜೀವನ ಪೂರ್ತಿ ಜೊತೆಗೆ ಇರ್ತೀನಿ ನಾನು. ಯಾಕದೆ ಈ ಆಟ ಎಲ್ಲ ನಿನಗೆ ಯಾಕೆ? ಏನೇನೋ ಆರಿದೀವಂತ ಊರಲ್ಲಿ. ಮೈಸೂರಿಗೆ ಬಂದದ್ದು ಒಂದು ಚಿಕ್ಕದೊಂದು ಆಡಕ್ಕಾಗಲ್ವಾ? ಸೊ ಅದೇ ಎಲ್ಲಿ ಹೋಗ್ತಾ ಇದೀವಿ ಈಗ? ಕಾಣ್ತಾನೆ ಇಲ್ಲ ಕಣೋ. ಕತ್ಲಲ್ಲಿ ಮತ್ತೇನು ಕಾಣಿಸುತ್ತೆ? ಕರಡಿ ಎಲ್ಲಿ ಕಾಣುತ್ತೆ? ರಾಜಾಧಿರಾಜ ರಥವರೂರಿದು, ಸ್ವರ್ಗಕ್ಕೆ ಕಿಚ್ಚು ಹಚ್ಚೋ ಮೈಸೂರಿದು. ಚಾಮುಂಡಿಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ. Love you, ಮೈಸೂರು ಶ್ರೀಗಂಧ ನಮ್ಮೂರು. Love you, ಮೈಸೂರು ಶ್ರೀಗಂಧ ನಮ್ಮೂರು. ಕಣ್ಣಿಗೆ ಒಳ್ಳೆ ನೋಟ, ಬೊಂಬಾಟಿಲ್ಲಿ ಊಟ, ಬಲ್ಮೂರಿಲಿ ಈಜಾಟ. ನೋಡ್ತಿದ್ರೆ ಕನ್ನಂಬಾಡಿ, ಜುಮ್ಮಂತು ನರನಾಡಿ, ಸರ್ರೆಂಬಿಗೆ ಹೊಡಿ ಸಲ್ಯೂಟ. ರಂಗಿನ ಬೃಂದಾವನ, ಮನಸ್ಸಿಗೆ ನವಚೇತನ. ಇಲ್ಲಿರೋ ಜನರ ಮನ, ಸುಂದರ ಸಿರಿನಂದನ. ಸೊ ಹೇಗಿತ್ತು ನಮ್ಮ ದಸರಾ ಲೈಟಿಂಗ್ಸ್ ಎಲ್ಲ 2025? ಓಕೆ, ಈಗ ಆಹಾರ ಮೇಳಕ್ಕೆ ಹೋಗೋಣ ಬನ್ನಿ. ಸೊ ಜನ ಎಲ್ಲ ತುಂಬ ಇದ್ದಾರೆ, ನೋಡ್ಕೊ ಬರಬೇಕಾಗುತ್ತೆ ನೀವು. ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ಇರ್ತಾರೆ. ಸ್ವಲ್ಪ ಟೈಮೆಲ್ಲ ನೋಡಿಕೊಂಡು ಲೇಟ್ ಆದರೂ ಪರವಾಗಿಲ್ಲ, ಬನ್ನಿ. ಈಗ ನಾನು ನನ್ನ ಫ್ರೆಂಡ್ಸ್ ಜೊತೆ ಒಳಗೆ ಹೋಗ್ಬಿಟ್ಟು ನೋಡೋಣ ಯಾರೆಲ್ಲ ಏನೆಲ್ಲ ತಿಂತಾರೆ ಅಂತ ಹೇಳ್ಬಿಟ್ಟು. ಬನ್ನಿ ಹೋಗೋಣ ಒಳಗೆ. ನನ್ನ ಜೊತೆ ಆದಿತ್ಯ ಇರ್ತಾನೆ ಅಂತ ಹೇಳ್ಬಿಟ್ಟು, ಬಟ್ ಈಗ ಆದಿತ್ಯ ಕಾಣಿಸ್ತಿಲ್ಲ. ಹಲೋ ಪವನ್, ಹಾಯ್. ನೋಡಿ, ಅವನಿನ್ನೂ ಬಂದಿಲ್ಲ, ಕಾಣ್ತಾನೆ ಇಲ್ಲ. ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ.
ಇಲ್ಲೇ ಇದ್ದಾನೋ ಅಥವಾ ಯಾರ ಜೊತೆ ಅಲ್ಲಿ ನೋಡ್ಬೋದು ನೀವು. ಬಂದ ಲಾಸ್ಟಿಗೆ ಫೈನಲಿ. ಹಣ ಬಂದ ಎಲ್ಲೋಗಿದೆ? ಕುಡಿತಾ ಬಿಡಿಸಿ ಸಂಸಾರ ಉಳಿಸಿ. ಕುಡಿತಾ ನಿಜವಾಗ್ಲೂ ಬಾರು ಗಂಡ್ಮಕ್ಳ ತವರು. ಓಡಾಡೋಕ್ಕಂತೂ ಕಷ್ಟನೂ ಆಗುತ್ತೆ. ಏನೋ ಸ್ವಲ್ಪ ಜನ ಕಮ್ಮಿ ಇರ್ಬೋದು ಅಷ್ಟೇ. ಎಲ್ಲ ಸ್ಟಾಲ್ ಹಾಕ್ಕೊಂಡು ಈ ಕಡೆ ಅಂತೂ ನಾನ್ ವೆಜ್ ಅಂತೆ, ಆ ಕಡೆ ಬಂದ್ಬಿಟ್ಟು ವೆಜ್ಜು. ನಾವು ವೆಜ್ ಕಡೆ ಹೋಗುವ, ಇವರೆಲ್ಲ ನಾನ್ ವೆಜ್ ತಿನ್ಕೋತಾರಂತೆ. ಸೊ ಎಲ್ಲ ತಿಂದ್ಮೇಲೆ ಆ ಕಡೆ ಹೋಗೋಣ ಬನ್ನಿ. ಎಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲಿ? ಬಾಕಿ ಫ್ರೆಂಡ್ಸ್ ಎಲ್ಲಿ? ನಿನ್ನ ಫ್ರೆಂಡ್ಸ್ ಎಲ್ಲಿ ಅಂತ? ಫ್ರೆಂಡ್ಸ್ ಅಂದ್ರೆ ನಮಗೆ ಊರು ತುಂಬ ಫ್ರೆಂಡ್ಸ್ ಇದ್ದಾರೆ. ಎಷ್ಟಂತ ಹೇಳಕ್ಕಾಗಲ್ಲ ಅಂತ. ಗಗನ್ ಬರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲಿ? ಅವನು ಸ್ವಲ್ಪ ಧರ್ಮಸ್ಥಳಕ್ಕೆ ಹೋಗಿದ್ದಾನೆ. ಯಾಕೆ? ಸ್ವಲ್ಪ ರಿಫ್ರೆಶ್ಮೆಂಟ್ ಇರಬೇಕು ಅಂತ ಲೈಫಲ್ಲಿ ಭಕ್ತಿ ಬಂದಿದ್ಯಾ ಅವನಿಗೆ? ಭಕ್ತಿ ಇದೆ. ನಾಟಿ ಕೋಳಿ ಬೇಕಾ? ನಾಟಿ ಕೋಳಿ, ನಾನ್ ತಿನ್ನಲ್ಲ. ಬಿರಿಯಾನಿ, ಆಮೇಲೆ ಸಾರಿ. ನೆಮ್ಮದಿ ಊಟ ಬೇಕಾ? ನೆಮ್ಮದಿಯಾಗಿರುತ್ತೆ, ನೆಮ್ಮದಿಯಾಗಿ ಊಟ ಮಾಡಿ. ಸೊ ಈ ಸ್ಟಾಲು ತುಂಬ ಫೇಮಸ್ಸು, ಗೊತ್ತಾಯ್ತಲ್ಲ ಯಾವುದು ಅಂತ ಹೇಳೋದೇ ಬೇಡ. ಚೆನ್ನಾಗಿ ಮಾತಾಡ್ತಾ ನಿಂತಿದ್ದಾರೆ. ಸೊ ಇನ್ನು ವೇಟಿಂಗಲ್ಲೇ ಇದ್ದಾರೆ. ಇಲ್ಲಿ ಕೂಡ ಏನು ತಿನ್ನೋದು, ನಾನ್ ವೆಜ್ ಮೀಲ್ಸಿಗೆ ಹೋಗೋದಾ ಅಥವಾ ವೆಜ್ ಮೀಲ್ಸಿಗೆ ಹೋಗೋದಾ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಫುಲ್ ಆಗಿದೆ. ಬಟ್ ಇವರು ಡಿಸ್ಕಷನ್ ಪೆಂಡಿಂಗ್. ಮತ್ತೆ ಬನ್ನ. ಸೊ ಫೈನಲಿ ಇವರೆಲ್ಲ ಹೋಗ್ಬಿಟ್ಟು ಚಿಕನ್ ತಿಂತಾ ಇದ್ದಾರೆ. ನನ್ನ ಬಿಟ್ಬಿಟ್ಟು ನಾನು ಆ ಕಡೆ ಅಲ್ವಾ, ವೆಜ್ ಆಗಿದ್ದಕ್ಕೆ ನಾನು ಆ ಕಡೆ ಹೋಗ್ತಾ ಇದ್ದೀನಿ. ಬ್ರೋ ಸಿಕ್ತಿಲ್ವಾ ಏನೋ ತಿನ್ನಕ್ಕೆ? ತುಂಬ ಡಿಸಿಷನ್ ಮಾಡ್ತಿದ್ದಾರೆ. ನಿನಗೇನು ಬೇಕು ಹೇಳೋ? ನನಗ ನೆಮ್ಮದಿ ಬೇಕು, ನೆಮ್ಮದಿ ಸಿಕ್ತಿಲ್ವಾ? ಇದನ್ನ ಹಾಕಿದ್ರೆ ಮಾತ್ರ ರಿಪೋರ್ಟ್ ಮಾಡ್ತೀನಿ ಚಾನಲ್ನ. ರಿಪೋರ್ಟ್ ಪಕ್ಕಾ ಮಾಡ್ತೀನಿ ಚಾನಲ್ನ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಇಷ್ಟಪಡೋದು ನನಗೆ ನೋಡಕ್ ಆಗ್ತಿಲ್ಲ. ಪವನ್, ನನ್ನ ಸ್ನೇಹಿತರನ್ನ ಆರಾಮಾಗಿ ಕೊಡ್ತೀನಿ, ನಾನು ಕಷ್ಟಪಡ್ತಾ ಇದ್ದೀನಿ. ಎಲ್ಲ ಇಲ್ಲಿ ಕೂತ್ಕೊಂಡು ಇರ್ತಾರೆ ಪಾಪ. ಇಟ್ಸ್ ಓಕೆ. ಮಾತು ಕುತ್ಕೊಂಡು ಹೇಳಿಲ್ಲ. ಮೀನು ಚಡ್ಡಿ ದೋಸ್ತಿ ಕಾಣು. ತಿನ್ನು ಹೇಳ್ತಾ ಟಾಟಾ ಬಾಯ್ ಬಾಯ್. ಸಿಗುವ ನೆಕ್ಸ್ಟ್ ಟೈಮ್ ಅಲ್ಲ, ಆದಷ್ಟು ಬೇಗ. ಬಟ್ ನಾವೀಗ ಮನೆಗೆ ಹೋಗಬೇಕು, ಅದು ಬೇರೆ. ನಾಳೆ ಬೇರೆ ಪ್ಲ್ಯಾನ್ಸ್ ಇದೆ. ಇಲ್ಲೇ ಕೂತ್ರೆ ಆಗಲ್ಲ. ಅದೇ ಊಟ ಹೇಗಿತ್ತು ಇಲ್ಲಿ? ಊಟ ನಾನು ಒಂದೇ ತಿಂದಿದ್ದು, ಎಲ್ಲ ತಿನ್ಲಿಕ್ಕೆ ಆಗಿಲ್ಲ. ಯಾಕೆ? ಎಲ್ಲ ತಿಂದರೆ ನಾನು ಬದುಕಬೇಕಲ್ಲ. ಹಾಗಂತ್ಯಾ? ಹಾಂ, ಮತ್ತೆ ಬಟ್ ನೀನು ಬಿರಿಯಾನಿ ಲವರ್ ಅಲ್ವಾ? ಬಿರಿಯಾನಿ ಲವರ್ ಆಗಿದ್ರೇನು, ವೆಜ್ ಬಿರಿಯಾನಿ ಏನು, ಹೊಟ್ಟೆ ಹಸ್ದಾಗ ಖಾಲಿ ಪಾಲ ಸಿಕ್ಕಿದ್ರು ತಿಂತಿದ್ವಿ. ಲೇ ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಆಯ್ತಪ್ಪ. ಓಕೆ, ಈಗ ಮನೆಗೆ ಹೋಗುವ ಸಮಯ. ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ, ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ, ದಿಸ್ ಇಸ್ NS ಕನ್ನಡ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ ಬಾಯ್.